ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಬಂಡೀಪುರ ಮತ್ತು ನಾಗರಹೊಳೆ ಸಫಾರಿ ಬಗ್ಗೆ. ಸ್ನೇಹಿತರೆ, ನೀವೇನಾದರೂ ಈ ಸರಿ 2026ಅಲ್ಲಿ ಬಂಡೀಪುರ ಮತ್ತು ನಾಗರಹೊಳೆ ನ್ಯಾಷನಲ್ ಪಾರ್ಕಿಗೆ ಏನಾದ್ರು ಸಫಾರಿ ಮಾಡಬೇಕು, ಹೇಗೆ ಬುಕ್ ಮಾಡಬೇಕು, ಈಗ ಏನಕ್ಕೆ ಟೆಂಪ್ರವರಿ ಇದು ಸಸ್ಪೆಂಡ್ ಆಗಿದೆ, ಯಾವಾಗ ಓಪನ್ ಆಗುತ್ತೆ, ಎಲ್ಲ ಪ್ರತಿಯೊಂದು ಯಾವ ಥರ ಪ್ರೈಸಿಂಗ್ ಇದೆ, ಯಾವ ಥರ ಪ್ಯಾಕೇಜ್ನ ನೀವು ಬುಕ್ ಮಾಡ್ಕೊಬೋದು, ಮತ್ತು ಎಲ್ಲ ಲೊಕೇಶನ್ನು ಅಂದರೆ ನಿಮಗೆ ಏನಾದ್ರು ಅಕೊಮಿಡೇಷನ್ ಮಾಡ್ಕೊಳೋದು ಎಲ್ಲಿ, ಯಾವ ಥರ ಅನ್ನೋ ಪ್ರತಿ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಪ್ರತಿಯೊಬ್ಬರೂ ಈ ವಿಡಿಯೋನ ಮಿಸ್ ಮಾಡದೆ ಲಾಸ್ಟ್ ತನಕನೂ ನೋಡಿ. ಈ ಬಂಡೀಪುರ ಮತ್ತು ನಾಗರಹೊಳೆಗೆ ತುಂಬ ಜನ ಸಫಾರಿ ಮಾಡೋಕ್ಕೋಸ್ಕರ ಹೋಗ್ತಾ ಇರ್ತಾರೆ, ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಏನಕ್ಕೆ ಅಂದರೆ ಕರೆಂಟ್ಲಿ ಇದು ಸಸ್ಪೆಂಡ್ ಆಗಿದೆ, ಬಟ್ ಸೂನ್ ಇದು ಓಪನ್ ಆಗುತ್ತೆ ವೀಕ್ಷಕರೇ. ಅದು ಯಾವಾಗ ಓಪನ್ ಆಗುತ್ತೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ನವಂಬರು ಮತ್ತು ನವಂಬರ್ ಟೈಮಲ್ಲಿ ಈ ಬಂಡೀಪುರ ಅಂದರೆ ಬಂಡೀಪುರ ಮತ್ತು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಟೈಗರ್ ಸಫಾರಿನ ಬಂದ್ ಮಾಡಿದ್ದಾರೆ ಸ್ನೇಹಿತರೆ. ಅದಕ್ಕೆ ರೀಸನ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ಒಂದು 3 ಜನಿಗೆ ಟೈಗರ್ ಅಟ್ಯಾಕ್ ಮಾಡಿ ಇಬ್ಬರು ತೀರೋಗಿ ಒಬ್ಬರು ಡಿಸೆಬಿಲಿಟಿ ಆಗಿದ್ದಾರೆ ವೀಕ್ಷಕರೇ. ಅದರಿಂದನೇ ಕೂಡ ಟೈಗರ್ ಮತ್ತು ಹ್ಯೂಮನ್ ಕಾನ್ಫ್ಲಿಕ್ಟ್, ಅದರಿಂದನೇ ಕೂಡ ಅವರು ಈಗ ಕರೆಂಟ್ಲಿ ಅದನ್ನು ಟೆಂಪ್ರವರ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಈ ಟೂರಿಸಂ ಈಗ ಇರಲ್ಲ. ತುಂಬ ಜನ ಅವಾಗ ಯಾರ್ಯಾರು ಬುಕ್ ಮಾಡಿದ್ರು ಅವರಿಗೆಲ್ಲ ಅವರು ಕೂಡ ರಿಫಂಡ್ ಕೂಡ ಮಾಡಿದ್ದಾರೆ ವೀಕ್ಷಕರು. ಈಗ ಸೂನ್ ಇದು ಎನೇಬಲ್ ಆಗುತ್ತೆ. ಏನಕ್ಕೆ ಅಂದರೆ ಈಗ ಆಲ್ಮೋಸ್ಟ್ ಸಮ್ಮರ್ ಇರೋದ್ರಿಂದ ನೀವು ಸಮ್ಮರ್ ಮುಗಿಸ್ಕೊಂಡು ಮೇ ಟೈಮು ಅಥವಾ ಏಪ್ರಿಲ್ ಟೈಮ್ ಮೇಲೆ ಇದು ಆಗ್ಬೋದು ಅಂತಲೂ ಕೂಡ ಅರಣ್ಯ ಇಲಾಖೆಯಿಂದ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಪ್ರತಿಯೊಬ್ಬರೂ 2 ಮಂತ್ಸ್ ಅಥವಾ 1 ಮಂತ್ಸ್ ಬಿಫೋರೇ ನೀವು ಬುಕ್ ಮಾಡ್ಕೋಬೇಕು. ಹಾಗಾಗಿ ಯಾವ ಥರ ಪ್ರೋಸೆಸ್ಸು ಎಲ್ಲ ಪ್ರತಿಯೊಂದು ಡೀಟೇಲ್ಸು, ಪ್ರೈಸಿಂಗ್ ಆಗಲಿ, ಅಕೊಮಿಡೇಷನ್ ಆಗಲಿ, ಪ್ಯಾಕೇಜ್ಗಳಾಗಲಿ, ಯಾವ ಥರ ನಿಮಗೆ ಅಲ್ಲಿ ಪ್ಯಾಕೇಜ್ಗಳು ಬರ್ತವೆ ಮತ್ತು ಯಾವ ಥರ ಸಫಾರಿಗಳು ಬರ್ತವೆ, ಎಲ್ಲ ಪ್ರತಿಯೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಲಾಸ್ಟ್ ತನಕ ನೋಡ್ತಾನೆ ಇರಿ ಸ್ನೇಹಿತರೆ. ಕೀ ರೀಸನ್ ಏನಕ್ಕೋಸ್ಕರ ಸಸ್ಪೆಂಡ್ ಆಗಿದ್ದು ಅಂದರೆ ನಿಮಗೆಲ್ಲ ಗೊತ್ತು. ಪ್ರತಿಯೊಬ್ಬರು ನಾವು ಮನುಷ್ಯರುಗಳು ಕಾಡಿಗೆ ಹೋದರೆ ಯಾರಿಗಳಿಗೆ ಇವಾಗೋದು ಅಂದರೆ ಹಾನಿ ಆಗೋದು ಅಂದರೆ ಪ್ರಾಣಿಗಳಿಗೆ ಭಯ ಆಗೋದು, ಅವುಗಳು ಗಜಿಬಿಜಿಗೊಳ್ಳೋದು, ಮತ್ತು ಅವ್ರ ಲೈಫ್ ಸ್ಟೈಲು ಕೂಡ ಇದಾಗಿ ಹೋಗ್ತವೆ. ಸ್ವಲ್ಪ ಅಂದರೆ ಈಗ ಮನುಷ್ಯರುಗಳು ತುಂಬ ವೆಹಿಕಲ್ ಓಡಾಡ್ತಾ ಇದ್ದಾಗ ಅಲ್ಲಿ ಅವುಗಳಿಗೂ ಭಯ ಪಟ್ಬಿಟ್ಟು ಅವು ಮನುಷ್ಯರನ್ನ ಅಟ್ಯಾಕ್ ಮಾಡಕ್ಕೆ ಬಂದ್ಬಿಡ್ತವೆ. ಹಾಗೇನೆ ಬಂದ್ಬಿಟ್ಟು ಇಲ್ಲಿ 2-3 ಜನನ ಇದಾಗಿರೋದು, ಅವುಗಳು ಅಟ್ಯಾಕ್ ಮಾಡಿರೋದು ಸ್ನೇಹಿತರೆ. ಹಾಗಾಗಿ ಈಗ ಟೈಗರ್ ಅಟ್ಯಾಕಿಂದ ಲಾಸ್ಟ್ ಇಯರ್ 2025 3 ಜನಿಗೆ ಟೈಗರ್ ಅಟ್ಯಾಕ್ ಆಗಿರೋದು. ಅದಾದಮೇಲೆ ಕಾನ್ಫ್ಲಿಕ್ಟ್, ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅಂದರೆ ಇನ್ಕ್ರೀಸ್ಡ್ ಇನ್ಸಿಡೆಂಟ್ ಆಫ್ ವೈಲ್ಡ್ ಅನಿಮಲ್ಸ್ ಪರ್ಟಿಕ್ಯುಲರ್ಲಿ ಟೈಗರ್ಸ್ ಎಂಟ್ರಿಂಗ್ ಟು ಹ್ಯೂಮನ್ ಸೆಟ್ಲ್ಮೆಂಟ್ ಪ್ರಾಂಪ್ಟೆಡ್ ಕಾಲ್ಸ್. ಅಂದರೆ ಇದು ಅವುಗಳು ಅಲ್ಲಿ ಹೆದರಿಕೆ ಇದು ಮಾಡಿಕೊಂಡು ಎಲ್ಲೆಲ್ಲಿ ಅವ್ರು ಟ್ರೈಬ್ ಜನಗಳಿರ್ತಾರೆ ಅಥವಾ ನಾರ್ಮಲ್ ಹ್ಯೂಮನ್ ಇರ್ತಾರೆ ಅಲ್ಲಿಗೆ ಅವುಗಳು ಓಡ್ ಬಂದ್ಬಿಡ್ತವೆ ಟೈಗರ್ಗಳು, ಅಲ್ಲಿ ಅಟ್ಯಾಕ್ ಮಾಡೋಂಥ ಪರಿಸ್ಥಿತಿಗಳಿರುತ್ತೆ. ಅದಾದಮೇಲೆ ಡಿಸ್ಟರ್ಬೆನ್ಸ್, ತುಂಬ ಹೈ ಇಂಟೆನ್ಸಿಟಿ, ಇದು ತುಂಬ ಟೂರಿಸಮ್ಗಿಂತ ತುಂಬ ವೆಹಿಕಲ್ಗಳು ಫಾರೆಸ್ಟಲ್ಲಿ ಮೂವ್ ಆಗೋದು, ಜನಗಳು ಹಾಗಾಗಿರೋದ್ರಿಂದ ಅವುಗಳು ಕೂಡ ಡಿಸ್ಟರ್ಬೆನ್ಸ್ ಆಗೋದ್ರಿಂದ, ಮತ್ತು ತುಂಬ ವೆಹಿಕಲ್ಗಳು ನೈಟ್ ಮೂವ್ಮೆಂಟು 3 ಇಂದ 6 ಅಲ್ಲೂ ಕೂಡ 3 ಇಂದ 6 ಓಡಾಡೋದ್ರಿಂದನೂ ಕೂಡ ಅಲ್ಲೂ ಅದ್ರ ಪ್ರಾಬ್ಲಮಿಂದನೂ ಕೂಡ ಅವು ಅಟ್ಯಾಕ್ ಮಾಡೋ ಅಂತ ಇದಿರ್ತವೆ ವೀಕ್ಷಕರೇ. ಹಾಗಾಗಿ ಇದೆಲ್ಲ ಕೀ ರೀಸನ್ಸ್ ಇಂದ ಹಿಡ್ಕೊಂಡು ಅವರು ಈಗ ಟೆಂಪ್ರವರಿಲಿ ಅದನ್ನು ಬ್ಯಾನ್ ಮಾಡಿದ್ದಾರೆ. ಬಟ್ ಬ್ಯಾನ್ ಮಾಡಿದರೆ ನಮ್ಮ ಟೂರಿಸಮ್ ಕೂಡ, ಕರ್ನಾಟಕ ಟೂರಿಸಮ್ಮು ಇದೆಲ್ಲ ತುಂಬ ಡೌನ್ ಆಗೋದು ಮತ್ತು ತುಂಬ ಹೊಡೆತ ಬೀಳೋದ್ರಿಂದ ಅವ್ರು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಒನ್ ಆಫ್ ದ ಬೆಸ್ಟ್ ಟೂರಿಸಮ್ ಇದು ಕರ್ನಾಟಕದಲ್ಲಿ. ನಾಗರಹೊಳೆ ಆಗಲಿ ಅಥವಾ ಬಂಡೀಪುರ ಸಫಾರಿ ಟೂರಿಸಮ್ಮು ಅದನ್ನು ಎನೇಬಲ್ ಮಾಡ್ತಾರೆ. ಏನಕ್ಕೆ ಅಂದರೆ ಅಲ್ಲಿ ತುಂಬ ಜನ ಇದನ್ನೇ ನಂಬ್ಕೊಂಡಿರೋರಿದ್ದಾರೆ. ಅಲ್ಲಿ ತುಂಬ ಅಕೊಮಿಡೇಷನ್ ಆಗಲಿ, ಗೌರ್ಮೆಂಟ್ ಅಕೊಮಿಡೇಷನ್ ತುಂಬ ಇದೆ. ಹಾಗಾಗಿ ಎನೇಬಲ್ ಮಾಡ್ತಾರೆ. ಇನ್ನು 2 ಮಂತ್ಸು ವೆಯ್ಟ್ ಮಾಡಲೇಬೇಕು ಸ್ನೇಹಿತರೆ. ಹೇಗೆ ಬುಕ್ಕಿಂಗ್ ಪ್ರೊಸೆಸ್ ಎಲ್ಲ ತುಂಬಾ ಈಸಿ ಇದೆ. ಇಲ್ಲಿ ಪ್ರತಿಯೊಂದು ಬಂಡೀಪುರದ ವೆಬ್ಸೈಟ್ ಇದೆ ಮತ್ತು ನಾಗರಹೊಳೆದು ವೆಬ್ಸೈಟ್ ಇದೆ ವೀಕ್ಷಕರೇ. ಅವರವೇ ಬುಕ್ಕಿಂಗ್ ಪ್ರೊಸೆಸ್ಸು ಅಂದರೆ ಅವ್ರದ್ದೇ ವೆಬ್ಸೈಟು HTTPS ಬಂಡೀಪುರ ಅದರ .in ವೆಬ್ಸೈಟಿಗೆ ಹೋದರೆ ನೀವು ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಿಕೊಂಡು ಅದಾದಮೇಲೆ ಯಾವ ಥರ ನಿಮಗೆ ಯಾವ ವೆಹಿಕಲ್ ಟೈಪ್ ಬೇಕು, ಯಾವ ಡೇಟಲ್ಲಿ ಯಾವ ಟೈಮ್ ಸ್ಲಾಟ್, ಮಾರ್ನಿಂಗ್ ಒಂದು, ಈವ್ನಿಂಗ್ ಒಂದು, ಬಸ್ ಬೇಕಾ, ಕ್ಯಾಂಟರ್ ಬೇಕಾ, ಜೀಪ್ ಬೇಕಾ, ಪ್ರತಿಯೊಂದು ನೀವು ಮಾಡಿ ಅದು ಅಮೌಂಟ್ ಕೇಳುತ್ತೆ. ಅಲ್ಲಿ ಅಮೌಂಟ್ನ ನೀವು UPI ಇಂದ ಇದು ಮಾಡಿ ಪ್ರಿಂಟ್ಔಟ್ನ ತಿಕ್ಕೊಬೋದು ಸ್ನೇಹಿತರೆ. ಅದಾದಮೇಲೆ ನಿಮಗೆ ಟೈಮಿಂಗ್ಸ್ ಬಂದ್ಬಿಟ್ಟು 6:30 ಅಥವಾ 6 ಇವೆಲ್ಲ ವೇರಿ ಇರುತ್ತೆ. 30 ಮಿನಿಟ್ಸು ಮತ್ತು ಇದು 6 ಅಥವಾ 6 AM ಅಥವಾ 6:30
AM ಇಂದ 9:30 ಆಲ್ಮೋಸ್ಟ್ ನಿಮಗೆ 2 ಅವರ್ಸು ಎಲ್ಲ ನಿಮಗೆ ಸಫಾರಿ ಇರುತ್ತೆ ಸ್ನೇಹಿತರೆ. ಅಪ್ರಾಕ್ಸಿಮೇಟ್ಲಿ ನಿಮಗೆ ಬಸ್ ಸಫಾರಿ ಅಂದರೆ 250 to 650 ಪರ್ ಪರ್ಸನ್ ಇರುತ್ತೆ ಇಂಡಿಯನ್ನು. ಜೀಪ್ ಇದ್ರೆ ಮತ್ತೆ 1000 to 1300 3500 ತುಂಬ ಜನ ಇಬ್ಬರು ಹೋಗೋರು ಇರ್ತಾರೆ, 4 ಜನ ಹೋಗಿರ್ತಾರೆ, ಅವ್ರಿಗೆಲ್ಲ 1500 ಬಂದೇ ಬರುತ್ತೆ. ಫಾರಿನ್ ನ್ಯಾಷನಲ್ಸ್ಗೆ 1500 ಇಂದ 5000 ತನಕನೂ ಇದ್ದೇ ಇರುತ್ತೆ ಸ್ನೇಹಿತರೆ. ಕ್ಯಾಮ್ರಾಗೆ ಎಕ್ಸ್ಟ್ರಾ ಇಫ್ ಅಪ್ಲಿಕೇಬಲ್ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನಾಗರಹೊಳೆ ನ್ಯಾಷನಲ್ ಪಾರ್ಕಿಗೂ ಅಷ್ಟೇ ಅವ್ರ ಅಫಿಷಿಯಲ್ ಬುಕ್ಕಿಂಗ್ ಇದೆ, ಅದೇ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಳ್ಳಿ. ಅದೇ ಥರ ಅವ್ರದ್ದು ಕೂಡ ರಿಜಿಸ್ಟರ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದನ್ನು ಬುಕ್ ಮಾಡಿ ಅವೆಲ್ಲ ಟ್ರಾವೆಲ್ಲು ಏನು ಐ ಡಿಲಿ ಬುಕ್ ಮಾಡ್ತೀರೋ ಆ ಐಡಿನ ನೀವು ತಗೊಂಡು ಹೋಗ್ಬೇಕು ಅವತ್ತು ಹೋಗೋ ದಿನ. ಟೈಮಿಂಗ್ಸ್ ಎಲ್ಲ ಸೇಮ್ ಇರುತ್ತೆ. ಅದಾದಮೇಲೆ ನೀವು ಬಸ್ ಆ್ಯಂಡ್ ಕ್ಯಾಂಟರ್ ಸಫಾರಿ 300 to 500, ಜೀಪ್ ಸಫಾರಿ 400 to 1500 ಮತ್ತು ಫಾರಿನ್ ನ್ಯಾಷನಲ್ಗೆ 1000 to 1500 ಪ್ಲಸ್ ಟ್ಯಾಕ್ಸು ಪರ್ ಪರ್ಸನ್ ಇದ್ದೇ ಇರುತ್ತೆ. ಕ್ಯಾಮ್ರಾಗೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಇಫ್ ಅಪ್ಲಿಕೇಬಲ್ ಸ್ನೇಹಿತರೆ. ಅದಾದಮೇಲೆ ಇಂಪಾರ್ಟೆಂಟು, ನೀವು ಕ್ಯಾರಿ ಅದು ಬುಕ್ಕಿಂಗ್ ಐ ಡಿ ಏನು ತೊಗೊಂಡೋಗಿರ್ತೀರ ಅದನ್ನು ತಗೊಂಡು ಹೋಗಲೇಬೇಕು ಸ್ನೇಹಿತರೆ, ಕ್ಯಾರಿಂಗ್ ಐ ಡಿ. ಅದಾದಮೇಲೆ ನಿಮಗೆ ಫೀಸು ಮತ್ತು ಟೈಮಿಂಗ್ಸು ಸೀಸನ್ ಬೇಕಾದ್ರೆ ನಿಮಗೆ ವೇರಿ ಆಗುತ್ತೆ, ಮಳೆಗಾಲದಲ್ಲಾಗಲಿ, ಹಾಗಾಗಿ ವೇರಿ ಇದ್ದೇ ಇರುತ್ತೆ. ಹಾಗಾಗಿ ಇದು ನೋಡಿಕೊಂಡು ನೀವು ಪ್ರತಿಯೊಂದು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಓದ್ಕೊಂಡು ಅವ್ರ ವೆಬ್ಸೈಟ್ಗಳಲ್ಲೆಲ್ಲ ನೋಡಿಕೊಂಡು ಬುಕ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸ್ ಅವ್ರ ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ, ಅಲ್ಲೇ ಬುಕ್ ಮಾಡಿಕೊಂಡು ನೀವು ಹೋಗ್ಬೋದು ಸ್ನೇಹಿತರೆ. ಅದಾದಮೇಲೆ ಅಕೊಮಿಡೇಷನ್ ಅಂತ ಬಂದರೆ ಸ್ನೇಹಿತರೆ, ಅಲ್ಲೇ ಗೌರ್ಮೆಂಟ್ ರಿಲೇಟೆಡ್ ಜಂಗಲ್ ಲಾಡ್ಜಸ್ಸು, ರೆಸಾರ್ಟ್ ಇವೆಲ್ಲ ಇರ್ತವೆ. ಹಾಗಾಗಿ ಈಗೆಲ್ಲ ಟೂರಿಸಮ್ ಸ್ಟಾಪ್ ಮಾಡಿಬಿಟ್ರೆ ಪಾಪ ಇವರಿಗೆಲ್ಲ ಹೊಡ್ತಾ ಬೀಳುತ್ತೆ. ಹಾಗಾಗಿ ಇವ್ರದ್ದೆಲ್ಲ ರೆಸಾರ್ಟ್ಸ್ ಅವರೇ ಎಲ್ಲ ರನ್ ಮಾಡ್ತಿರ್ತಾರೆ, ಗೌರ್ನಮೆಂಟು ಜಂಗಲ್ ಲಾಡ್ಜು ರೆಸಾರ್ಟ್ ಅವರೆಲ್ಲ ರನ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ಕಾಟೇಜ್ ಎಲ್ಲ ಎಷ್ಟೆಷ್ಟಿದೆ ಪರ್ ವೀಕ್ ಡೇಸು, ವೀಕೆಂಡು, ಸ್ಪೆಷಲ್ ಕಾಟೇಜಸ್ಸು, ಡಿಲೆಕ್ಸ್ ರೂಮು ಏನೇನಿರುತ್ತೆ, ಸ್ಟೇ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಜಂಗಲ್ ಸಫಾರಿ ಡ್ರೈವರ್ಸು ಅದರೊಳಗೆ ಇನ್ಕ್ಲೂಡ್ ಆಗಿರುತ್ತೆ ಸ್ನೇಹಿತರೆ. ನೀವೇನಾದ್ರು ಹೋಗಬೇಕು ಅಂದರೆ ಫಾರೆಸ್ಟ್ ಎಂಟ್ರಿ ಫೀಸ್ ಇರುತ್ತೆ, ಫಾರೆಸ್ಟ್ ಎಂಟ್ರಿ ಫೀಸು 250 ಇದ್ದೇ ಇರುತ್ತೆ ಸ್ನೇಹಿತರೆ. ಬಂಡೀಪುರ ಮತ್ತು ನ್ಯಾಷನಲ್ ಪಾರ್ಕಲ್ಲಿ ಆ ಎಂಟ್ರಿ ಫೀಸು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದರಲ್ಲಿ ನಿಮಗೆ ಕ್ಯಾಂಪ್ ಫೈರು ಎಲ್ಲ ಕೊಡ್ತಾರೆ ಸ್ನೇಹಿತರೆ. ಚೆಕ್ಕಿನ ನಿಮಗೆ 12 PM ಇರುತ್ತೆ ಮತ್ತು ಚೆಕ್ಔಟು 10:30 AM ಇದ್ದೇ ಇರುತ್ತೆ. ಮತ್ತು ಬುಕ್ಕಿಂಗ್ ಬಂದ್ಬಿಟ್ಟು ಎಲ್ಲ ಅವ್ರ ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ ಹೋಗಿ ನೀವು ಬುಕ್ ಮಾಡ್ಬೋದು. ಸಿಂಗಲ್ ಆಕ್ಯುಪೆನ್ಸಿ 30% ಎಕ್ಸ್ಟ್ರಾ ಪರ್ ನೈಟ್ ಇರುತ್ತೆ. ಸಫಾರಿ ಚಾರ್ಜಸ್ಸು, ಕ್ಯಾಮ್ರಾ ಫೀಸ್ ಮೇ ಸ್ಟಿಲ್ ಬಿ ಅಡಿಷ್ನಲ್. ಸಫಾರಿ ಚಾರ್ಜ್ ಮತ್ತು ಕ್ಯಾಮ್ರಾ ಫೀಸು ದೇಲ್ ಬಿ ಅಡಿಷ್ನಲ್ ಇದ್ರೂ ಇರ್ಬೋದು. ತುಂಬ ಇದರಲ್ಲೆಲ್ಲ ಅವ್ರದ್ದೇ ಪ್ಯಾಕೇಜ್ ಇರುತ್ತೆ, ಉಳ್ಕೊಳಕ್ಕೆ ನೀವು ಬುಕ್ ಮಾಡಿದರೆ ಅವರೇ ಎಲ್ಲ ನಿಮಗೆ ಒದಗಿಸ್ಕೊಡ್ತಾರೆ ಸ್ನೇಹಿತರೆ. ಅದಾದಮೇಲೆ ಇಲ್ಲಿ ನಿಯರ್ ಬೈ ಹೋಟೆಲ್ ಕೂಡ, ಅಲ್ಲೂ ಕೂಡ ಪ್ರೈವೇಟ್ ಲಾಡ್ಜಸ್ಗಳು ಎಲ್ಲ ಇರ್ತವೆ, ನೀವು ಅಲ್ಲೂ ಕೂಡ ಅಕೊಮಡೇಟ್ ಮಾಡ್ಬೋದು ಇಫ್ ಪಾಸಿಬಲ್ ಸ್ನೇಹಿತರೆ. ಅದಾದಮೇಲೆ ನಾಗರಹೊಳೆಯಲ್ಲೂ ಕೂಡ ಅಷ್ಟೇ ಕಬಿನಿ ರಿವರ್ ಲಾಡ್ಜ್, ಇಲ್ಲಿ ತುಂಬ ಜನ ಇದಕ್ಕೆ ಹೋಗ್ತಾರೆ. ಆ್ಯಕ್ಚುಲಿ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ನಿಯರ್ ಕಬಿನಿ ಬ್ಯಾಕ್ ವಾಟರು. ಇಲ್ಲಿಗೆ ತುಂಬ ಜನ ಹೋಗೋದು ಇಲ್ಲಿಗೇನೆ. ಹಾಗಾಗಿ ಇದು ಒಂದು ಬೆಸ್ಟ್ ಇದೆ, ನೋಡ್ಕೊಳ್ಳಿ. ಅವರು ಇದಕ್ಕೆ ಹೋಗಿ ಇಲ್ಲಿಗೆ ಇವ್ರು ಕಾಲ್ ಮಾಡಿಕೊಂಡು ನೀವು ಬುಕ್ ಮಾಡ್ಕೋಬೋದು ಅಕೊಮಿಡೇಷನ್ಗೆ. ಸ್ಟೇ ಮತ್ತು ಮೀಲ್ಸು, ಶೇರ್ಡ್ ನ್ಯಾಚುರಲ್ ಸಫಾರಿ ರೈಡ್ಸು, ಫಾರೆಸ್ಟ್ ಎಂಟ್ರಿ, ಪ್ರತಿಯೊಂದು ಪ್ರೈವೇಟ್ ಹೋಟೆಲ್ಸು ಮತ್ತು ಹೋಮ್ ಸ್ಟೇ ಪ್ರತಿಯೊಂದು ಇದು ಪ್ರೈವೇಟ್ ರೆಸ್ಟೋರೆಂಟ್ಸು ಅಲ್ಲೂ ಇದ್ದಾವೆ, ಅಲ್ಲೂ ಕೂಡ ನೀವು ಬುಕ್ ಮಾಡ್ಬೋದು. ಅದಾದಮೇಲೆ ಅಕೊಮಿಡೇಷನ್ಗೆ ಏನಾದ್ರು ಟಿಪ್ಸ್ ಅಂದರೆ, ನೀವು ಲಾಡ್ಜ್ ಮತ್ತು ಸಫಾರಿ ಪೀಕ್ ಸೀಸನ್ ಅಕ್ಟೋಬರ್ ಮತ್ತು ಫೆಬ್ರವರಿ, ಅವಾಗ ಸ್ವಲ್ಪ ಪೀಕ್ ಇರುತ್ತೆ. 2-3 months ಅಡ್ವಾನ್ಸ್ ಬುಕ್ ಮಾಡಬೇಕು. ನಿಮಗೆ ಪೀಕ್ ಸೀಸನ್ ಅವಾಗ ಹೇಳಿದ್ರೆ ವೈಲ್ಡ್ ಲೈಫ್ ಸೈಟ್ ಸೀಯಿಂಗ್ ಆರ್ ಬೆಟರ್ ಇನ್ ಡ್ರೈ ಮಂತ್ಸ್. ವೆಟ್ ಮಂತ್ಸ್ಗಿಂತ ಡ್ರೈ ಮಂತ್ಸ್, ಮಳೆಗಾಲದಲ್ಲಿ ಆ ಟೈಮಲ್ಲಿ ಇರುತ್ತಲ್ಲ, ಆಗಸ್ಟ್ ಸೆಪ್ಟೆಂಬರ್ ಆ ಟೈಮಲ್ಲಿ ಚೆನ್ನಾಗಿರುತ್ತಂತೆ. ತುಂಬ ಗ್ರೀನರಿ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ. ಅಪ್ ಟು ಡಿಸೆಂಬರ್ ತನಕ ತುಂಬ ಚೆನ್ನಾಗಿರುತ್ತೆ. ಕರೆಂಟ್ ಸಿಚುವೇಶನ್ ಅದು ಇದಾಗಿ ಸಸ್ಪೆಂಡ್ ಆಗಿರೋದ್ರಿಂದ ಕನ್ಫರ್ಮ್ ಅವರು ಇನ್ನೊಂದು 2 months ಮಾಡ್ತಾರೆ ಸ್ನೇಹಿತರೆ. ಎಲ್ಲರೂ ಕೂಡ ಬುಕ್ ಮಾಡ್ಕೊಬೋದು ಆಮೇಲೆ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಬುಕ್ಕಿಂಗ್ ಟೈಮಿಂಗ್ಸು, ಹೌ ಟು ರಿಸರ್ವ್ ಅಂದರೆ ಬುಕ್ಕಿಂಗ್ ಪ್ರತಿಯೊಂದು ಇದೆಲ್ಲ ಟೈಮಿಂಗ್ಸ್ ಮತ್ತು ಹೌ ಟು ರಿಸರ್ವ್ ಅವ್ರದ್ದು ಎಲ್ಲ ಪ್ರತಿಯೊಂದು ವೆಬ್ಸೈಟ್ಗಳಿದ್ದಾವೆ. ಪ್ರತಿಯೊಂದು ನಿಮಗಿಲ್ಲ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಸ್ನೇಹಿತರೆ. ಎಲ್ಲ ವೆಬ್ಸೈಟ್ಗಳಾಗಲಿ, ಅವ್ರು ಹೇಗೆ ಬುಕ್ಕಿಂಗು, ಯಾವ ಥರ ರಿಜಿಸ್ಟ್ರು, ಪ್ರತಿಯೊಂದು ಡೀಟೇಲ್ಸು ಇನ್ನೂ ಸ್ಟೆಪ್ ಬೈ ಸ್ಟೆಪ್ ಬೇಕು ಅಂದ್ರೂ ನಾನು ನಿಮಗೆಲ್ಲ ಹೆಲ್ಪ್ ಮಾಡ್ತೀನಿ ಸ್ನೇಹಿತರೆ. ಪ್ರತಿಯೊಂದು ಡೀಟೇಲ್ಸ್ ಇದ್ರ ಬಗ್ಗೆ, ಹೇಗೆ ಬುಕ್ಕಿಂಗು, ಎಷ್ಟು ಅಮೌಂಟು, ಎಷ್ಟು ಜವಾಬ್ದಾರಿ, ಯಾವ ಥರ ಹೋಗಬೇಕು, ಲೊಕೇಶನ್ಸು, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಮೆಂಟು ಮಾಡಿ, ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.